ಅಫಿಷಿಯಲ್ ಡ್ಯೂಟಿ ಸಿದ್ದರಾಮಯ್ಯ ಡಿಸ್ಚಾರ್ಜ್ ಮಾಡುವಂಥದ್ರಲ್ಲಿ ಅಫೆನ್ಸ್ ಆಗಿದೆಯಾ ನೋಡಬೇಕಾಗಿತ್ತು. ವಾಟ್ ಗಿಲ್ಟ್ ಹಿ ಹ್ಯಾಸ್ ಕಮಿಟೆಡ್ ನೋಡಬೇಕಾಗಿತ್ತು. ಸೊ ಯಾರೋ ಹೇಳಿದ್ರು, ಮೋದಿ ಹೇಳಿದ್ರು, ಅಮಿತ್ ಶಾ ಹೇಳಿದ್ರು, ಯಡಿಯೂರಪ್ಪ ಹೇಳಿದ್ರು, ವಿಜಯೇಂದ್ರ ಹೇಳಿದ್ರು. ಸೊ ಅದು ಅಪ್ಲಿಕೇಶನ್ ಆಫ್ ಮೈಂಡ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗೆ ಇದರಲ್ಲಿ ಅನೇಕ ಜಡ್ಜ್ಮೆಂಟ್ಸ್ ಇದ್ದಾವೆ. ಇನ್ನೊಂದು ಮಾತನ್ನ ಹೇಳ್ತಾರೆ, ಸುಪ್ರೀಂ ಕೋರ್ಟ್ನವರು ಹೇಳ್ತಾರೆ, ಕಂಪ್ಲೇನೆಂಟ್ he has to approach the authority with clean hands. He has to approach the authority with clean hands, and there must be sufficient and trustworthy materials to consider by the sanctioning authority. ಎಲ್ಲಿದೆಯಪ್ಪ ಇಲ್ಲಿ? ಎಲ್ಲಿದೆ ಮೆಟೀರಿಯಲ್ಸ್? ಇವರು ಮಿಸ್ಟರ್ ಅಬ್ರಹಾಂ ಪ್ಲೇಸ್ ಮಾಡಿರುವಂಥದ್ದು. ಹಾಗಾಗಿ ನಾನು ಸ್ಪಷ್ಟವಾಗಿ ಹೇಳಿಕೆ ಬಯಸ್ತೇನೆ, ವಿತೌಟ್ ಅಪ್ಲಿಕೇಶನ್ ಆಫ್ ಮೈಂಡ್ ಇವತ್ತೇನು ನೋಟಿಸ್ ಅನ್ನು ಇಶ್ಯೂ ಮಾಡಿದ್ದಾರೆ, ಅದರಲ್ಲೂ ತರಾತುರಿನಲ್ಲಿ ಇಶ್ಯೂ ಮಾಡಿದ್ದಾರೆ. ಬೇರೆ ಕೇಸುಗಳಲ್ಲಿ, ಈಗ ಬಿಜೆಪಿಯವರ ಕೇಸುಗಳಲ್ಲಿ ವರ್ಷಗಳಾದರೂ ಸ್ಯಾಂಕ್ಷನ್ಗೆ ಆ ಫೈಲ್ಗಳನ್ನು ತೆಗೆದುಕೊಂಡಿಲ್ಲ. ವೈ ಸೋ ಹರಿ ಇನ್ ದಿಸ್ ಕೇಸ್? ದೇರ್ ಮಸ್ಟ್ ಬಿ ಎ ಡಿಕ್ಟಮ್ ಫ್ರಮ್ ದ ಡೆಲ್ಲಿ. ಹಾಗಾಗಿ ನಾನು ಇಷ್ಟೇ ಹೇಳ್ತೇನೆ, ಘನತವೆತ್ತ ಏನು ರಾಜ್ಯಪಾಲರ ರಾಜಭವನ ಇದೆ, ಪಕ್ಷಾತೀತವಾಗಿರಬೇಕು. ಬಿಜೆಪಿಯ ಕಚೇರಿ ಆಗಬಾರದು, ಬಿಜೆಪಿಯ ಏಜೆಂಟು ಗವರ್ನರ್ ಆಗಬಾರದು. ಇದು ನಾನು ಸ್ಪಷ್ಟವಾಗಿ ಒಬ್ಬ ಸಂವಿಧಾನದಲ್ಲಿ ಬದ್ಧತೆ ಇರುವಂತವನಾಗಿ ಈ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇನೆ.